ಪುರಾತನ ದೇವಸ್ಥಾನಗಳು ದೇವತೆಗಳ ಹೆಸರಿನಲ್ಲಿ ದಿವ್ಯಸ್ಥಾನ ಅನ್ಸಿದಾವೆ. ಎಷ್ಟೋ ಸಮಸ್ಯೆಗಳ ಪರಿಹಾರಕ್ಕಂತ ಇವತ್ತಿಗೂ ಕೂಡ ಪುಣ್ಯಕ್ಷೇತ್ರಗಳಿಗೆ, ಶಕ್ತಿಪೀಠಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋಗೋರು ಇದ್ದಾರೆ. ಕೆಲವು ಸ್ಥಳಗಳು ಮಾತ್ರ ಹೇಗೆ ಪುಣ್ಯಕ್ಷೇತ್ರಗಳಾಗಿ ಶಕ್ತಿಪೀಠಗಳೆನಿಸಿದ್ವು, ದೇವತೆಗಳ ನಿವಾಸ ಸ್ಥಾನ ಆಗಿರೋದು ಹೇಗೆ? ಉದಾಹರಣೆಗೆ ತಿರುಪತಿ ತಿಮ್ಮಪ್ಪ, ಶ್ರೀಶೈಲ ಮಲ್ಲಿಕಾರ್ಜುನ, ಧರ್ಮಸ್ಥಳ ಮಂಜುನಾಥ. ಈ ರೀತಿ ಯಾವ ನೋಡೋಣ ರೀತಿ ಯಾವ್ದಿಗೆ ಯಾವ ದೇವಸ್ಥಾನಗಳು ಫೇಮಸ್ ಅನ್ನೋದು ನೋಡೋಣ. ಯಾಕೆ ಅನ್ನೋದನ್ನ ತಿಳ್ಕೊಬೇಕು ನಾವು. ಈ ಆಧ್ಯಾತ್ಮಕ್ಕೆ ಭಾರತ ತವರೂರು. ಭಾರತದ ಋಷಿ ಮುನಿಗಳ ತಪಸ್ಸು ತಪೋಸಾಧನೆ ಇಂದು ನೆನ್ನೆದಲ್ಲ. ಅದು ಲಕ್ಷಾಂತರ ವರ್ಷಗಳ ಹಿಂದಿದ್ದ ಕೃತಯುಗದಲ್ಲೇ, ಸತ್ಯಯುಗ ಕೃತಯುಗ ಅನ್ನೋದು ಒಂದೇ ಯುಗಕ್ಕೆ ಎರಡು ಹೆಸರು ಇರೋದು. ಆ ಕೃತಯುಗದಲ್ಲೇ ತಪಸ್ಸಿತ್ತು. ತಪಸ್ಸು ಆ ಕೃತಯುಗದ ಯುಗಧರ್ಮ ಆಗಿತ್ತು. ಅಂದ್ರೆ ಮುಕ್ತಿ ಸಾಧಿಸಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಯುಗಧರ್ಮ ಅನ್ನೋದು. ಸೊ ಆ ಯುಗಧರ್ಮ ಕೃತಯುಗಕ್ಕೆ ತಪಸ್ಸೇ ಆಗಿತ್ತು. ಹಾಗಾಗಿ ವ್ಯಾಸ ಮಹರ್ಷಿಗಳ ಜೀವಿತಾವಧಿಯಲ್ಲಿ ಸುಮಾರು 5100 ವರ್ಷಗಳ ಹಿಂದೆ ದ್ವಾಪರ ಯುಗದ ಅಂತ್ಯದಲ್ಲಿ ಅವರ ತಪೋಸಾಧನೆಯನ್ನ, ಚತುರ್ವೇದಗಳ ವಿಂಗಡಣೆ ಯಾವಾಗಾಯ್ತು ಅಂತ ಹುಡುಕೊಂಡು ಹೋದೆ ನಾನು. ವ್ಯಾಸ ಮಹರ್ಷಿಗಳು ಯಾವಾಗಿದ್ರು, ಅವರ ಇದನ್ನ ವೇದಗಳನ್ನ, ಚತುರ್ವೇದಗಳನ್ನ ವಿಂಗಡಣೆ ಮಾಡಿದಾರಲ್ಲ, ಯಾವಾಗ ಮಾಡಿದಾರ ಅವರು? ಸೊ ಆ ವ್ಯಾಸ ಮಹರ್ಷಿಗಳು ಆ ಯುಗದಲ್ಲಿ ಮಾಡಿರೋದನ್ನ ನಾವು ಈಗ್ಲೂ ಉಪಯೋಗಿಸ್ಕೊತಾ ಇದೀವಲ್ಲ, ಹಾಗಾದ್ರೆ ಅವ್ರು ಯಾವಾಗಿದ್ರು ಅಂತ ಹುಡುಕೊಂಡು ಹೋದೆ ನಾನು. ಅವ್ರು ಇದ್ದಿದ್ದು ದ್ವಾಪರ ಯುಗದ ಅಂತ್ಯದಲ್ಲಿ. ದ್ವಾಪರ ಯುಗ, ಕಲಿಯುಗ ಅಂತಂದ್ರೆ 4,32,000 ವರ್ಷಗಳು. ಅದಕ್ಕೆ ಹಿಂದೆ ಅವರು ಇದ್ದಿದ್ದು. ಸೊ ನಾನು ಯಾವ ಹುಡುಕೊಂಡು ಹೋದ್ರೆ ಏನ್ ಗೊತ್ತಾಯ್ತು ಅಂದ್ರೆ, ಸುಮಾರು 3100 BCE ಅಂದ್ರೆ ಬಿಫೋರ್ ಕರೆಂಟ್ ಎರಾ ಅಂತ ಅಂದಾಜಿಸಲಾಗಿದೆ. ಅಂದ್ರೆ ಈಗ ನಡೀತಾ ಇರೋದು 2026 ವರ್ಷ. ಅದಕ್ಕೆ ಹಿಂದೆ 3100 ವರ್ಷಗಳ ಹಿಂದೆ ಅವ್ರು ಇದ್ದಿದ್ದು. ಸೊ 5126 ವರ್ಷಗಳ ಹಿಂದೆನೆ ತಪೋಸಾಧನೆಯನ್ನ ಮಾಡಿದವರು ವ್ಯಾಸ ಮಹರ್ಷಿಗಳು. ಭಾರತದ ಋಷಿ ಮುನಿಗಳು ತಪೋಸಾಧನೆಯಿಂದ ಸಿದ್ಧಿಗಳನ್ನ ಪಡೆದಿರೋ ದಾಖಲೆಗಳು 3500 ವರ್ಷಕ್ಕೂ ಹೆಚ್ಚು ಹಿಂದಿನವು ಅಂತ ಇದೆಯಂತೆ. ಸೊ ತಪಸ್ಸಾಧನೆ ಕುರಿತು ಋಗ್ವೇದದಲ್ಲೂ ಕೂಡ ಕ್ರಿಸ್ತಪೂರ್ವ 1500 ಇಸ್ವಿಯಿಂದನೂ ಕೂಡ ಉಲ್ಲೇಖ ಇದೆಯಂತೆ. ಇವತ್ತು ನಾವು ಯಾವ್ಯಾವ ಕ್ಷೇತ್ರಗಳನ್ನ, ಸ್ಥಳಗಳನ್ನ ಪುಣ್ಯಕ್ಷೇತ್ರಗಳು ಅಂತ, ಯಾವ್ಯಾವ ದೇವಸ್ಥಾನಗಳನ್ನ ದಿವ್ಯ ಕ್ಷೇತ್ರ, ಪ್ರಭಾವ ದೇವಾದೇವತೆಗಳ ನಿವಾಸ ಸ್ಥಾನ ಅಂತ ನಾವು ಪರಿಗಣಿಸಿ ನಾವು ಅಲ್ಲಿಗೆ ಭೇಟಿ ಕೊಡ್ತಾ ಇದೀವೋ, ಅವೆಲ್ಲಾನು ಪುರಾತನ ಶ್ರೇಷ್ಠ ಋಷಿ ಮುನಿಗಳು, ತಪಸ್ವಿಗಳು ತಪೋಸಾಧನೆಯಲ್ಲಿ ತೊಡಗಿ ತಪೋಶಕ್ತಿಯನ್ನ ಸಂಪಾದಿಸಿದಂತ ತಪೋಭೂಮಿಗಳಾಗಿತ್ತಂತೆ. ಆ ತಪೋಶಕ್ತಿಯ ಸ್ಥಳಗಳಲ್ಲಿ ಆಯಾ ಋಷಿ ಮುನಿಗಳು ತಮ್ಮ ತಪಸ್ಸಿನಿಂದ, ತಪೋಶಕ್ತಿಯಿಂದ ಸಂಪಾದಿಸಿಟ್ಟಿದ್ದ ದಿವ್ಯ ಶಕ್ತಿಯನ್ನ ಕೇಂದ್ರೀಕರಿಸಕ್ಕೋಸ್ಕರ ದೇವಸ್ಥಾನವನ್ನ ಸ್ಥಾಪಿಸಿದರಂತೆ. ಹಂಗ್ ಶುರುವಾಗಿತ್ತಂತೆ. ಅವರು ಪ್ರಾಪ್ತಿ ಮಾಡಿಕೊಂಡ ದಿವ್ಯ ಶಕ್ತಿಯನ್ನ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕೇಂದ್ರೀಕರಿಸಿ, ಅದಕ್ಕೊಂದು ಪುರಾಣ ಪುಣ್ಯ ಕಥೆಗಳನ್ನ ರೂಪಿಸಿ, ಆ ಕೇಂದ್ರೀಕರಿಸಿದ ಶಕ್ತಿ ಚೈತನ್ಯದ ಲಾಭನ ಪಡ್ಕೊಳ್ಳಿ ಅಂತ ಗರ್ಭಗುಡಿಗಳ ವ್ಯವಸ್ಥೆಯನ್ನ, ದೇವಾದೇವತೆಗಳ ಪ್ರತಿಷ್ಠಾಪನೆ ಮಾಡಿರುವಂತ ಇಂದಿನ ದಿವ್ಯ ಕ್ಷೇತ್ರಗಳು ಅಂತ ಹಲವಾರು ಕಡೆ ನಾನು ಓದಿದ್ದೀನಿ. ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ಮಾನವ ಕುಲಕ್ಕಾಗಿ ನಮ್ಮ ಋಷಿ ಮುನಿಗಳು ಗ್ರಹಿಸಿದ ಆಧ್ಯಾತ್ಮಿಕ ಜ್ಞಾನವನ್ನ, ಆಧ್ಯಾತ್ಮಿಕ ಸತ್ಯಗಳನ್ನ, ಸಂಗ್ರಹಿಸಿದ ಶಕ್ತಿ ಚೈತನ್ಯವನ್ನ ಬಿಟ್ಬಿಟ್ವಿ ನಾವು. ಅದನ್ನ ಪರಿಗಣಿಸ್ತೇನೆ ಅವರ ತಪೋಸಾಧನೆಯನ್ನ, ಋಷಿ ಮುನಿಗಳ ಹೆಸರನ್ನು ಪಕ್ಕಕ್ಕಿಟ್ಬಿಟ್ಟು ಅಲ್ಲಿನ ಪೂಜೆಗಳಲ್ಲಿ, ವಿಗ್ರಹಾರಾಧನೆಯಲ್ಲಿ ತಟಸ್ಥವಾಗಿ ನಿಂತ್ಕೊಂಡ್ಬಿಟ್ಟಿದೀವಿ. ಹಲವಾರು ಕ್ಷೇತ್ರಗಳು ಋಷಿ ಮುನಿಗಳ ತಪಸ್ಸಿನಿಂದ ದಿವ್ಯ ಕ್ಷೇತ್ರಗಳಾಗಿವೆಯೇ ಹೊರತು, ಪ್ರಸಿದ್ಧವಾಗಿದೆಯೇ ಹೊರತು ಆ ದೇವತೆಯರ ಮಹಿಮೆಯಿಂದಲ್ಲ ಅನ್ನೋ ಉಲ್ಲೇಖನೂ ಕೂಡ ಇದೆ ಅಂತ ಹಿರಿಯ ಆಧ್ಯಾತ್ಮಿಕ ಜ್ಞಾನಿಯೊಬ್ರು ನನಗೆ ತಿಳಿಸಿದ್ರು. ಆವತ್ತಿಂದ ಯಾವ್ಯಾವ ಸ್ಥಾನಕ್ಕೆ ಯಾವ್ಯಾವ ಋಷಿಗಳು ಸಂಬಂಧ ಇದೆ ಅನ್ನೋದನ್ನ ಹುಡುಕ್ತಾ ಹೋದೆ. ಆ ಕುತೂಹಲದಲ್ಲಿ ನಾನು ಸಂಗ್ರಹಿಸಿರೋ ಮಾಹಿತಿ ಪ್ರಕಾರ ಯಾವ್ಯಾವ ಕ್ಷೇತ್ರಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ಯಾವ್ಯಾವ ದೇವಸ್ಥಾನಗಳನ್ನ ದಿವ್ಯ ಕ್ಷೇತ್ರ, ಪುಣ್ಯಕ್ಷೇತ್ರ ಅಂತ ಪರಿಗಣಿಸಿದೀವೋ, ಆಯಾ ಸ್ಥಳ ವಿಶೇಷಗಳ ಮೂಲ ಯಾವ್ಯಾವ ಋಷಿ ಮುನಿಗಳ, ಮಹರ್ಷಿಗಳ ಸುದೀರ್ಘ ಧ್ಯಾನ, ಕಠಿಣ ತಪಸ್ಸು ಕಾರಣ ಅಂತಾನೋ, ಯಾವ್ಯಾವ ಕ್ಷೇತ್ರಗಳು ಯಾವ್ಯಾವ ಋಷಿಗಳ ದಿವ್ಯ ಶಕ್ತಿ ಚೈತನ್ಯಕ್ಕೆ ಸಂಪರ್ಕವನ್ನ ಹೊಂದಿದೆ ಅನ್ನೋದನ್ನು
ಯಾರ ತಪೋಶಕ್ತಿಯಿಂದ ಅಲ್ಲಿಯ ಸ್ಥಳವು ಶುದ್ಧೀಕರಣಗೊಂಡು ಶಕ್ತೀಕರಣಗೊಂಡು ಅಲ್ಲಿನ ನದಿ ಜಲ ಅನ್ನೋದು ತೀರ್ಥ ಆಗಿದ್ದು. ಅಂದ್ರೆ ತೀರ್ಥ ಸ್ನಾನ ಅನ್ನೋ ಪದ, ತೀರ್ಥ ಕ್ಷೇತ್ರ ಅನ್ನೋ ಪದ ಕೂಡ ಬಂದಿರೋದು ಋಷಿ ಮುನಿಗಳು ಅಲ್ಲಿ ತಪಸ್ಸು ಮಾಡಿ ಆ ಜಾಗವನ್ನ ಶುದ್ಧೀಕರಣ ಶಕ್ತೀಕರಣ ಮಾಡಿರೋದ್ರಿಂದ ಅಲ್ಲಿರೋ ಅಂತ ನದಿ ನೀರುಗಳು ತೀರ್ಥ ಅಂತ ಅನ್ನಿಸ್ಕೊಂತು ಅನ್ನೋದನ್ನ ಓದಿದೀನಿ ನಾನು. ಹಾಗಾಗಿ ನಮ್ಗೆ ಮಾಹಿತಿ ಗೊತ್ತಿರ್ಲಿ ಅಂತ ಕೆಲವನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಮೇಡಮ್ ತಿರುಪತಿ ಅಂದ್ರು, ಕೊಂಕಣನವರ್ ಹಾಗೂ ಕಪಿಲ ಮಹರ್ಷಿಗಳು ತಪಸ್ ಮಾಡಿರೋ ಸ್ಥಳ ತಿರುಪತಿ. ಅದೇ ರೀತಿ ಎಲ್ಲೆಲ್ಲಿ ಯಾವ ಋಷಿಗಳು ತಪಸ್ ಮಾಡಿದ್ದಾರೆ ಅಂದ್ರೆ, ಗೋಕರ್ಣ ಹೋಗ್ತಿವಲ್ವಾ, ಮಹಾಬಲೇಶ್ವರನ್ ದೇವಸ್ಥಾನ ಗೋಕರ್ಣ ಪರಶುರಾಮಂಗ್ ಸಂಬಂಧಪಟ್ಟಿದ್ದು ತಪಸ್ ಮಾಡಿರೋ ಜಾಗ. ಗಾಣಗಾಪುರ ದತ್ತಾತ್ರೇಯ, ನಾಸಿಕ್ಕು ಗೌತಮ ಮುನಿ ಋಷಿ, ಕಾಶಿ ವಾರಣಾಸಿ ಅಗಸ್ತ್ಯರು ದೂರ್ವಾಸರು ನಂದಿದೇವರ್, ರಾಮೇಶ್ವರ ಶ್ರೀರಾಮ ಪತಂಜಲಿ ಮಹರ್ಷಿ, ಕುಂಭಕೋಣಂ ಅಗಸ್ತ್ಯ ಮಹರ್ಷಿಗಳು, ತಂಜಾವೂರ್ ಭೃಂಗಿ ಮಹರ್ಷಿಗಳು, ಶುಚೀಂದ್ರ ಮತ್ರಿ ಮಹರ್ಷಿಗಳು, ಪುಷ್ಕರ ವಿಶ್ವಾಮಿತ್ರ ಅಗಸ್ತ್ಯ ಋಷಿಗಳು, ಆಂಧ್ರದ ಶ್ರೀಶೈಲ ಅಂತ ಹೇಳ್ತಾರೆ ಭೃಗು ಮಹರ್ಷಿಗಳು, ಶೃಂಗೇರಿಯಲ್ಲಿ ಮಹರ್ಷಿ ಶೃಂಗಿ ಅನ್ನೋರು ತಪಸ್ ಮಾಡಿದಂತ ಜಾಗ ಋಷ್ಯಶೃಂಗ ಗಿರಿ ಅಂತ, ಹಂಗಾಗಿ ಅದು ಶೃಂಗೇರಿ ಆಗಿರೋದು. ಹೊರನಾಡಿನಲ್ಲಿ ಅಗಸ್ತ್ಯರು, ಪಳನಿನಲ್ಲಿ ಭೋಗರ್, ಶಬರಿಮಲೈನಲ್ಲಿ ಮಾತಂಗಿ ಮಹರ್ಷಿ, ಮಧುರೈ ರಾಮದೇವರ್, ಚಿದಂಬರಂ ತಿರುಮಲರ್, ಮಥುರಾ ಶ್ರೀಕೃಷ್ಣ. ಬುದ್ಧ ತಪಸ್ಸಿನಿಂದ ಗಾಢ ಧ್ಯಾನದಿಂದ ಗಯಾದಲ್ಲಿ ಜ್ಞಾನೋದಯವನ್ನ ಹೊಂದಿದ್ರಿಂದ ಬುದ್ಧ ಗಯಾ ಆಗಿದೆ. ದುಃಖ ನಿರ್ಮೂಲನೆಗಾಗಿ ಪ್ರತಿಪಾದಿಸಿದ ಆನಾಪಾನಸತಿ ಧ್ಯಾನಕ್ಕೆ ಇದೇ ಕಲಿಯುಗದಲ್ಲಿ ಸುಮಾರು 2500 ವರ್ಷಗಳ ಇತಿಹಾಸ ಇದೆ. ಹಾಗಾಗಿ ಹೆಚ್ಚಿನ ಸ್ಥಳ ವಿಶೇಷಕ್ಕೆ ಮೂಲ ಋಷಿ ಮುನಿಗಳ ಧ್ಯಾನ, ತಪಸ್ಸು, ತಪೋಸಾಧನೆ ಹಾಗೂ ಜ್ಞಾನೋದಯ ಹೊಂದಿದಂತ ಸ್ಥಳಗಳು. ನಾವಲ್ಲಿಗೆ ಆ ಕ್ಷೇತ್ರಗಳಿಗೆ ಹೋದಾಗ ದೇವಸ್ಥಾನದ ಪ್ರಾಕಾರದಲ್ಲಿ ಕೂತ್ಕೊಂಡು ಧ್ಯಾನದಲ್ಲಿ ತೊಡಗಿ ಋಷಿ ಮುನಿಗಳು ಕೇಂದ್ರೀಕರಿಸಿಟ್ಟಿರುವಂತಹ ತಪೋಶಕ್ತಿ ಚೈತನ್ಯವನ್ನ ಪಡಿಬೇಕೇ ವಿನಃ ಆ ತಪೋಶಕ್ತಿ ಚೈತನ್ಯಗಳೊಂದಿಗೆ ಅನುಸಂಧಾನವಾಗಬೇಕೇ ಹೊರತು ಉಪಾಸನೆಗೆ ಮಾರ್ ಹೋಗ್ಬಾರ್ದು ಅಂತ ಪತ್ರಿಸರ್ ನಮ್ಗೆ ಹೇಳಿದ್ದಾರೆ. ತುಂಬಾ ಒಂದು ರೋಮಾಂಚನ ಆಯ್ತು ಇದನ್ನ ಕೇಳ್ತಿದ್ದಂಗೆ. ನಾವು ದೇವಸ್ಥಾನಗಳ ಒಂದು ವಿಶೇಷತೆಯನ್ನ, ಒಂದೊಂದು ಕಾಯಿಲೆನ ಶುಗರ್ನ ಗುಣಪಡಿಸ್ತಕ್ಕಂತ ಒಂದು ದೇವಸ್ಥಾನ ತಮಿಳ್ನಾಡಲ್ಲಿದೆಯಂತೆ. ಒಂದು ಗ್ರಹಗಳಿಗೆ ಸಂಬಂಧಪಟ್ಟಂತ ದೋಷಗಳ ಪರಿಹಾರ ಮಾಡೋದಕ್ಕೆ ತಮಿಳ್ನಾಡು ಅಂದ್ರೆ ದೇವಭೂಮಿ ಅಂತಾನೆ ಕರಿಬಹುದು, ಅಷ್ಟೊಂದು ದೇವಸ್ಥಾನಗಳು. ಆದ್ರೆ ಅದಕ್ಕೆ ಶಕ್ತಿ ಹೆಂಗೆ ಬಂತು, ಅಲ್ಲಿ ಒಂದು ಸಾಧನೆ ಮಾಡಿರೋರಿಗೆ, ಅಲ್ಲಿ ಹೋದವ್ರಿಗೆ ಯಾವ ರೀತಿಯಾಗಿ ಆ ಪರಿಹಾರವನ್ನ ಕಂಡ್ಕೊಂಡ್ರನ್ನೋದಕ್ಕೆ ಅಲ್ಲಿ ಹಿಂದೆ ಆ ದೇವಸ್ಥಾನದ ಹಿಂದಿರ್ತಕ್ಕಂತ ಆ ತಪಸ್ವಿಗಳ ಶಕ್ತಿ ಅನ್ನೋದು ಇವತ್ತು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು.